ತಮಿಳುನಾಡು ವಿಧಾನಸಭೆ ಚುನಾವಣೆಯಲ್ಲಿ ನಟ ದಳಪತಿ ವಿಜಯ್ ಅವರ ಪಕ್ಷ ಭರ್ಜರಿ ಬಹುಮತ ಪಡೆದು ಸರ್ಕಾರ ರಚಿಸಿರುವುದು ಇಡೀ ದೇಶಾದ್ಯಂತ ಸಖತ್ ಸೌಂಡ್ ಮಾಡ್ತಿದೆ. ಇತ್ತ ವಿಜಯ್ ಹೊಸ ಸರ್ಕಾರ ತನ್ನ ಕೆಲಸ ಆರಂಭಿಸುತ್ತಿದ್ರೆ ಅತ್ತ ತಮಿಳುನಾಡು ರಾಜಕಾರಣದಲ್ಲಿ ಮತ್ತೊಂದು ಹೆಸರು ಭಾರಿ ಸಂಚಲನ ಸೃಷ್ಟಿ ಮಾಡಿದೆ. ಅದುವೇ ತಮಿಳುನಾಡು ಬಿಜೆಪಿಯ ಮಾಜಿ ಸಾರಥಿ ಕೆ ಅಣ್ಣಾಮಲೈ ಈಗ ಬಿಜೆಪಿಯಲ್ಲಿ ಇರ್ತಾರಾ ಅಥವಾ ಕಮಲಪಾಳ್ಯಕ್ಕೆ ಗುಡ್ ಬೈ ಹೇಳಿ ಹೊಸ ದಾರಿ ಹಿಡಿತಾರಾ, ಹೊಸ ಪಕ್ಷ ಸ್ಥಾಪನೆ ಮಾಡ್ತಾರಾ ಅನ್ನೋ ಕುತೂಹಲ ಇದೆ. ಅವರು ಶೀಘ್ರವೇ ಬಿಜೆಪಿಗೆ ಗುಡ್ ಬೈ ಹೇಳಿ ತಮ್ಮ ಪಾರ್ಟಿಯನ್ನ ಕಟ್ತಾರೆ. ಅದು ಅವರ ಲೆಕ್ಕಾಚಾರಗಳು ಗೊತ್ತು, ಈಗಾಗಲೇ ಏನೇನು ಮಾಡ್ತಿದ್ದಾರೆ ಅಂತ. ಬಿಜೆಪಿಯನ್ನು ತಮಿಳುನಾಡಲ್ಲಿ ಕಟ್ಟಿ ಅಧಿಕಾರಕ್ಕೆ ತರೋದು ಬಹಳ ಕಷ್ಟ. ಹಾಗಾಗಿ ತಮಿಳುನಾಡು ನೇಟಿವಿಟಿಗೆ ತಕ್ಕಂಥ ಪಕ್ಷವನ್ನು ಕಟ್ಟಬೇಕು, ಮೂವ್ಮೆಂಟ್ ಮಾಡಬೇಕು ಅನ್ನೋದು ಅಣ್ಣಾಮಲೈ ಅವರ ಲೆಕ್ಕಾಚಾರ. ಆ ಎಡಿಎಂಕೆ ಮಾತು ಕೇಳ್ಕೊಂಡು ಅಣ್ಣಾಮಲೈನ ಬಿಜೆಪಿಯವರು ಅಧ್ಯಕ್ಷ ಸ್ಥಾನ ಕೆಳಗಿಳಿಸಿದ್ರು, ಅವಮಾನ ಮಾಡಿದ್ರು. ಅವ್ರ ಅಣ್ಣಾಮಲೈ ಬೇಜಾರು ಮಾಡ್ಕೊಳ್ಳಿಲ್ಲ. ಹೈಕಮಾಂಡ್ಗೆ ಹೇಳಿ ಹೋಗು ಕಾರಣ ಗೊತ್ತಲ್ಲ, ಹೇಳಿ ಹೋಗು ಕಾರಣ ಅಂತ. ಇನ್ನೆರಡು ದಿನ ಕಾಯಿರಿ, ನಾನೇನ್ ಮಾಡ್ತೀನಿ ಗೊತ್ತಾಗುತ್ತೆ, ಎಲ್ಲಾ ಊಹಾಪೋಹಗಳಿದೆಯಲ್ಲ ಅದಕ್ಕೆಲ್ಲ ಉತ್ತರ ಸಿಗುತ್ತೆ ಅಂತ ಹೇಳಿದ್ದಾರೆ. ಅಣ್ಣಾಮಲೈ MLA ಸೋತಿದ್ದಾರೆ, ಅಣ್ಣಾಮಲೈ MP ಸೋತಿದ್ದಾರೆ. ಆದ್ರೆ ಅಣ್ಣಾಮಲೈ ತಮಿಳ್ನಾಡಿನ ಲೀಡರ್. MP MLA ದುಡ್ಡಿದ್ದವನು, ರಿಯಲ್ ಎಸ್ಟೇಟ್ ಅವನು, ದಂಧೆ ಮಾಡೋನು ಯಾವನ್ ಬೇಕಾದ್ರೆ MP MLA ಆಗ್ಬೋದು ದುಡ್ಡು ಇಟ್ಕೊಂಡು. ಲೀಡರ್ ಆಗದ್ ಕಷ್ಟ. ಆದ್ರೆ ಅಣ್ಣಾಮಲೈ ಒಬ್ಬ ಲೀಡರ್. ನಮ್ಮ ರಾಜ್ಯಕ್ಕೂ ಲೀಡರ್ಗಳು ಬೇಕಾಗಿದ್ದಾರೆ ಅಂತ. ಟಿವಿಕೆ ಮತ್ತು ಕಾಂಗ್ರೆಸ್ ನಡುವಿನ ಬೆಳೆಯುತ್ತಿರುವ ಪಾಲುದಾರಿಕೆಯನ್ನ ಹೊತ್ತೇಳುವ ಮಹತ್ವದ ರಾಜಕೀಯ ಸೂಚನೆಯಾಗಿ ಮುಖ್ಯಮಂತ್ರಿ ವಿಜಯ್ ಅವರು ತಮಿಳುನಾಡಿನಿಂದ ಖಾಲಿರುವ ಏಕೈಕ ರಾಜ್ಯಸಭಾ ಸ್ಥಾನವನ್ನ ತಮ್ಮ ಮೈತ್ರಿಕೂಟದ ಪಾಲುದಾರ ಕಾಂಗ್ರೆಸ್ಗೆ ಕೊಟ್ಟಿದ್ದಾರೆ. ಈ ನಿರ್ಧಾರವನ್ನ ಕಾಂಗ್ರೆಸ್ಗೆ ಪ್ರಮುಖ ಉತ್ತೇಜನ ಅಂತ ಪರಿಗಣಿಸಲಾಗ್ತಾ ಇದೆ. ತಮಿಳುನಾಡಲ್ಲಿ ಅಲ್ಪಸಂಖ್ಯಾತ ಟಿವಿಕೆ ಸರ್ಕಾರದ ಸ್ಥಿರತೆಗೆ ಕಾಂಗ್ರೆಸ್ ಬೆಂಬಲ ನಿರ್ಣಾಯಕವಾಗಿದೆ. ಆಡಳಿತ ಪಕ್ಷವು ಬಹುಮತದ ಕೊರತೆಯನ್ನು ಅನುಭವಿಸುತ್ತಿರುವುದರಿಂದ ಕಾಂಗ್ರೆಸ್ನ 5 ಶಾಸಕರು ಸರ್ಕಾರವನ್ನು ಉಳಿಸಿಕೊಳ್ಳುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ. ಹಿರಿಯ ಕಾಂಗ್ರೆಸ್ ನಾಯಕ ಮತ್ತು ತಮಿಳುನಾಡು ಉಸ್ತುವಾರಿ ಗಿರೀಶ್ ಜೊಂಡಂಕರ್ ವಿಜಯ್ ಅವರನ್ನ ಭೇಟಿಯಾದ ಸ್ವಲ್ಪ ಸಮಯದ ನಂತರ ಏಕೈಕ ರಾಜ್ಯಸಭಾ ಸ್ಥಾನಕ್ಕೆ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಕಣಕ್ಕಿಳಿಸುವ ಬಗ್ಗೆ ನಿರ್ಧಾರ ಹೊರಬಿದ್ದಿದೆ. ಈ ಮೂಲಕ ಈ ಬಾರಿಯ ರಾಜ್ಯಸಭಾ ಚುನಾವಣೆಯಲ್ಲಿ ಟಿವಿಕೆ ಸ್ಪರ್ಧೆ ಮಾಡಲಿದೆ ಎಂಬ ಊಹಾಪೋಹಗಳಿಗೆ ತೆರೆಬಿದ್ದಿದೆ. ಕಾಂಗ್ರೆಸ್ ಪ್ರವೀಣ್ ಚಕ್ರವರ್ತಿ ಅವರನ್ನ ರಾಜ್ಯಸಭೆ ಚುನಾವಣೆಗೆ ಪಕ್ಷದ ಅಭ್ಯರ್ಥಿಯಾಗಿ ಆಯ್ಕೆ ಮಾಡುವ ಸಾಧ್ಯತೆ ಇದೆ ಅಂತ ಮಾತುಗಳು ಕೇಳಿ ಬರ್ತಿದೆ. ತಮಿಳುನಾಡಿನ ರಾಜಕೀಯ ಭೂದೃಶ್ಯವನ್ನ ಬದಲಾಯಿಸಿದ ಕಾಂಗ್ರೆಸ್ ಟಿವಿಕೆ ಮೈತ್ರಿಕೂಟವನ್ನ ರೂಪಿಸಲು ಪ್ರವೀಣ್ ಚಕ್ರವರ್ತಿ ಸಹಾಯ ಮಾಡಿದ್ದಾರೆ. ತಮಿಳುನಾಡು ವಿಧಾನಸಭೆಗೆ ಆಯ್ಕೆಯಾದ ನಂತರ ಎಐಡಿಎಂಕೆ ನಾಯಕ CV ಷಣ್ಮುಗಂ ಅವರು ರಾಜ್ಯಸಭೆ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರು. ಇದರಿಂದ ತೆರವಾಗಿರುವ ಸ್ಥಾನಕ್ಕೆ ಇದೇ ಜೂನ್ 18ರಂದು ಚುನಾವಣೆ ನಡೆಯಲಿದೆ. ವಿಜಯ್ ಅವರ ನಿರ್ಧಾರವನ್ನು ಕಾಂಗ್ರೆಸ್ ನಾಯಕರು ಸ್ವಾಗತಿಸಿದ್ದು ಇದನ್ನ ಉದಾರ ಮತ್ತು ರಾಜಕೀಯವಾಗಿ ಮಹತ್ವದ ನಡೆ ಅಂತ ಬಣ್ಣಿಸಿದ್ದಾರೆ. ವಿಜಯ್ ಸರ್ಕಾರ ಉಳಿಸ್ಕೋಬೇಕು, ಹಾಗಾಗಿ ಏನೇನ್ ಬೇಕು ಅವೆಲ್ಲ ಮಾಡ್ತಾವ್ರೆ. ವಿಜಯ್ ಹೀರೋ, ಸಿನಿಮಾದಲ್ಲಿ ಪೊಲಿಟಿಕಲ್ ಕೂಡ ಹೀರೋ, ಎರಡೂ ರಂಗದ ಹೀರೋ ಇದೆಯಲ್ಲ, ಆಗದ್ ಕಷ್ಟ. ಬಟ್ ವಿಜಯ್ ಆದ್ರು ಗ್ರೇಟ್. ಪಶ್ಚಿಮ ಬಂಗಾಳ ರಾಜಕಾರಣದಲ್ಲಿ ಇತಿಹಾಸದ ಪುಟಗಳಲ್ಲಿ ದಾಖಲಾಗುವಂತಹ ಅತ್ಯಂತ ಭೀಕರ, ಕೆಟ್ಟ ರಾಜಕೀಯ ಹೈಡ್ರಾಮಾ ಒಂದು ನಡೆಯುತ್ತೆ. ಇಡೀ ದೇಶವೇ ದಬ್ಬಾಳಿಕೆಯ ನಾಯಕಿ ಅಂತ ಕರೆಯುವ, ದುರ್ಗೆ ಅಂತ ಕರೆಯುವ ಮಮತಾ ಬ್ಯಾನರ್ಜಿ ಅವರ ಕೋಟೆಗೆ ಈಗ ಅವರದ್ದೇ ಶಿಷ್ಯ ಭಿಕ್ಷಾ ಕೊಟ್ಟಿದ್ದಾರೆ. ತೃಣಮೂಲ ಕಾಂಗ್ರೆಸ್ ಪಕ್ಷದ ಬಂಡಾಯ ನಾಯಕ ರಿತಬ್ರತ ಬ್ಯಾನರ್ಜಿ ಅವರು ಬರೋಬ್ಬರಿ 58 ಶಾಸಕರ ಸೈನ್ಯದೊಂದಿಗೆ ವಿಧಾನಸಭೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಇದರೊಂದಿಗೆ 1998ರ ಜನವರಿ 1ರಂದು ಮಮತಾ ಬ್ಯಾನರ್ಜಿ ಅವರು ಕಟ್ಟಿ ಬೆಳೆಸಿದ್ದ 28 ವರ್ಷಗಳ ಇತಿಹಾಸ ಇರೋ TMC ಪಕ್ಷ ಈಗ ಅಧಿಕೃತವಾಗಿ ಭಾಗವಾಗಿದೆ. ಅಷ್ಟಕ್ಕೂ ಈ ಮಹಾದಂಗೆಗೆ ಕಾರಣವಾಗಿದ್ದು ಇತ್ತೀಚೆಗೆ ನಡೆದ ವಿಧಾನಸಭೆ ಚುನಾವಣೆಯಲ್ಲಿ TMC ಕಂಡ ಹೀನಾಯ ಸೋಲಿನ ಬೆನ್ನಲ್ಲೇ ಪಕ್ಷದೊಳಗೆ ಒಳಬೇಗುದಿ ಆರಂಭವಾಗಿದ್ದು, ಅದರಲ್ಲೂ ವಿಶೇಷವಾಗಿ ಮಮತಾ ಬ್ಯಾನರ್ಜಿ ಅವರ ಉತ್ತರಾಧಿಕಾರಿ ಸಂಸದ ಅಭಿಷೇಕ್ ಬ್ಯಾನರ್ಜಿ ಅವರ ಮಿತಿ ಮೀರಿದ ಪ್ರಭಾವದ ವಿರುದ್ಧ ಶಾಸಕರು ತೀವ್ರ ಆಕ್ರೋಶಗೊಂಡಿತು. ಇದೇ ಹೊತ್ತಲ್ಲಿ ದೆಹಲಿಯಲ್ಲಿ ಬಿಜೆಪಿ ನಾಯಕ ಹಾಗೂ ಪಶ್ಚಿಮ ಬಂಗಾಳದ ಹಾಲಿ CM ಸುವೇಂದು ಅಧಿಕಾರಿ ಮತ್ತು ರಿತಬ್ರತ ಬ್ಯಾನರ್ಜಿ ಅವರ ನಡುವಿನ ನಡೆದ ಒಂದು ಆಕಸ್ಮಿಕ ಭೇಟಿ ಇಡೀ ಗೇಮ್ ಅನ್ನೇ ಚೇಂಜ್ ಮಾಡಿತು. ಕೇವಲ 13 ದಿನಗಳ ಅತ್ಯಂತ ವೇಗದ ಆಪರೇಷನ್ ಮೂಲಕ 58 ಶಾಸಕರ ಸಹಿ ಸಂಗ್ರಹಿಸಿ ರಿತಬ್ರತ ಬ್ಯಾನರ್ಜಿ ಇತಿಹಾಸ ಸೃಷ್ಟಿಸಿದ್ದಾರೆ. ಆದ್ರೆ ಕತೆ ಎಲ್ಲಿಗೆ ಮುಗಿಯಲ್ಲ. ಮಮತಾ ಪಾಳೆಯ ಕೂಡ ಸುಮ್ಮನೆ ಕೂತಿಲ್ಲ. ಮೇ 25ರಂದು ಸ್ಪೀಕರ್ಗೆ ಸಲ್ಲಿಸಲಾದ ದಾಖಲೆಗಳಲ್ಲಿ ಹಲವು ಶಾಸಕರ ಸಹಿಯನ್ನ ನಕಲು ಮಾಡಲಾಗಿದೆ ಅನ್ನೋ ಗಂಭೀರ ಆರೋಪ ಕೇಳಿಬಂದಿದೆ. ಇದರ ಬೆನ್ನಲ್ಲೇ ಮೇ 27ರಂದು ಈ ನಕಲಿ ಸಹಿ ಹಗರಣದ ವಿರುದ್ಧ ರಿತಬ್ರತ ಬ್ಯಾನರ್ಜಿ ಮತ್ತು ಸಂದೀಪನ್ ಸಹ ದೂರು ದಾಖಲಿಸಿದ್ದು, ಖುದ್ದು CM ಸುವೇಂದು ಅಧಿಕಾರಿ ಅವರೇ ಪತ್ರಿಕಾಗೋಷ್ಠಿಯಲ್ಲಿ ಈ ವಿಷಯವನ್ನ ಬಹಿರಂಗಪಡಿಸಿದ್ದಾರೆ. ಮಮತಾ ಬ್ಯಾನರ್ಜಿ ಕಮ್ಯುನಿಸ್ಟ್ ಕೋಟೆಯನ್ನ ಕೆಡವಿ ಅಧಿಕಾರದ ನಡೆಸೋರು 15 ವರ್ಷ. ಮಮತಾ ಕೋಟೆಯನ್ನ ಕೆಡವಿ ಬಿಜೆಪಿ ಅಧಿಕಾರಕ್ಕೆ ಬಂದವರು ಅದೇ ಸುವೇಂದು ಅಧಿಕಾರಿ, ಹಳೆ TMC ನಾಯಕ. ನಮ್ಮ ನಡವಳಿಕೆ, ನಾವು ನಾಯಕರ ಜೊತೆ ನಡ್ಕೊಳ್ಳೋ ರೀತಿ, ಕಾರ್ಯಕರ್ತರ ಜೊತೆ ನಡ್ಕೊಳ್ಳೋ ರೀತಿ, ಶಾಸಕರ ಜೊತೆ ನಡ್ಕೊಳ್ಳೋ ರೀತಿ, ಫ್ಯಾಮಿಲಿ ಪಾಲಿಟಿಕ್ಸ್ ಎಂಟ್ರಿ ಆದ್ರೆ ಹೆಂಗ್ ಹೊಡ್ತಾ ತಿನ್ನುತ್ತೆ ಅಂತ. ಇದು JDU ಹಿಂಗಾಗ್ಲಿಲ್ಲ. JDU ಒಬ್ಬ ನಾಯಕ ಮೇಲೆ ನಿತೀಶ್ ಕುಮಾರ್ ಇದ್ರು, ಅಗ್ರಿ. ಆದ್ರೆ TMC ಮಮತಾ ಬ್ಯಾನರ್ಜಿ ಗಟ್ಟಿಯಾಗಿರ್ಬೇಕಾರೆ, ಬದುಕಿರ್ಬೇಕಾದ್ರೆ ಆಕೆಗೆ ಇಷ್ಟೊಂದು ಅವಮಾನ ಆಗತ್ತಲ್ಲ. ಈ ಅಳಿಯನ್ ಮೇಲಿನ ಪ್ರೀತಿ ಪಾರ್ಟಿ ಹಾಳಾಯ್ತು ಅಂತ ಕಾಣುತ್ತಿಲ್ಲ. ಕೇರಳದಲ್ಲಿ ಅಧಿಕಾರ ಬದಲಾವಣೆಯಾದ ಬೆನ್ನಲ್ಲೇ ರಾಜ್ಯದ ಆರ್ಥಿಕ ಸ್ಥಿತಿ ಕುರಿತ ರಾಜಕೀಯ ವಾಕ್ಸಮರ ತೀವ್ರಗೊಂಡಿದೆ. ಮುಖ್ಯಮಂತ್ರಿ VD ಸತೀಶನ್ ಅವರು ಹಿಂದಿನ LDF ಸರ್ಕಾರದ ವಿರುದ್ಧ ಗಂಭೀರ ಆರೋಪಗಳನ್ನು ಮಾಡಿದ್ದು,
ರಾಜ್ಯದ ಖಜಾನೆ ಭಾರೀ ಸಾಲದ ಹೊರೆ ಹೊತ್ತಿದೆ ಎಂದು ತಿಳಿಸಿದ್ದಾರೆ. ವಿಧಾನಸಭೆಯಲ್ಲಿ ರಾಜ್ಯಪಾಲರ ಭಾಷಣಕ್ಕೆ ಧನ್ಯವಾದ ಅರ್ಪಿಸುವ ವೇಳೆ ಮಾತನಾಡಿದ ಸತೀಶನ್, ಹಿಂದಿನ ಸರ್ಕಾರ ರಾಜ್ಯಕ್ಕೆ ಸುಮಾರು 5,07,000 ಕೋಟಿ ಸಾಲದ ಹೊರೆ ಬಿಟ್ಟು ಹೋಗಿದೆ ಅಂತ ಆರೋಪಿಸಿದರು. ಸಾಮಾಜಿಕ ಜಾಲತಾಣಗಳ ಹರಿದಾಡುವಂತೆ ಖಜಾನೆಯಲ್ಲಿ 6,000 ಕೋಟಿ ಹಣ ಲಭ್ಯವಿದೆ ಎಂಬುದು ಸತ್ಯವಲ್ಲ, ಜನರನ್ನ ದಾರಿ ತಪ್ಪಿಸುವ ಉದ್ದೇಶದಿಂದ ಹರಡಲಾದ ಸುಳ್ಳು ಪ್ರಚಾರ ಅಂತ ಅವರು ಟೀಕಿಸಿದರು. ರಾಜ್ಯದ ವಿವಿಧ ಸಂಸ್ಥೆಗಳ ಮೇಲೂ ಸಾವಿರಾರು ಕೋಟಿ ರೂಪಾಯಿ ಸಾಲದ ಹೊರೆ ಉಳಿದಿದೆ ಅಂತ ಸತೀಶನ್ ವಿವರಿಸಿದರು. ಕೇರಳ ಮೂಲಸೌಕರ್ಯ ಹೂಡಿಕೆ ನಿಧಿ ಮಂಡಳಿ ಮೇಲೆ ಸುಮಾರು 56,000 ಕೋಟಿ ಸಾಲ ಮರುಪಾವತಿ ಬಾಕಿ ಇದ್ದು, ಕೇರಳ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ ಸೆಪ್ಲೆಕೋ ಮೇಲೂ 2,000 ಕೋಟಿ ಸಾಲವಿದೆ ಅಂತ ಹೇಳಿದರು. ಇದರ ಜೊತೆಗೆ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ನೀಡಬೇಕಿರುವ ಡಿಎ ಮತ್ತು ಡಿಆರ್ ಬಾಕಿಗಳು ಕೂಡ ಸಾವಿರಾರು ಕೋಟಿ ರೂಪಾಯಿಗಳಷ್ಟಿದೆ ಅಂತ ಆರೋಪಿಸಿದರು. ತಾವು ವಿರೋಧ ಪಕ್ಷದ ನಾಯಕರಾಗಿದ್ದಾಗಲೇ ಅತಿಯಾದ ಸಾಲದ ಬಗ್ಗೆ ಹಲವು ಬಾರಿ ಎಚ್ಚರಿಸಿದ್ದೆ. ಈ ಅಂದಿನ LDF ಸರ್ಕಾರ ಗಮನ ಹರಿಸಿರಲಿಲ್ಲ. ಅದರ ಪರಿಣಾಮ ಇಂದು ರಾಜ್ಯದ ಆರ್ಥಿಕ ಪರಿಸ್ಥಿತಿ ಸಂಕಷ್ಟಕ್ಕೆ ಸಿಲುಕಿದೆ ಅಂತ ವಾಗ್ದಾಳಿ ನಡೆಸಿದರು. ಈ ವೇಳೆ ಮಾಜಿ ಮುಖ್ಯಮಂತ್ರಿ ಹಾಗೂ ಹಾಲಿ ವಿರೋಧ ಪಕ್ಷದ ನಾಯಕ ಪಿಣರಾಯಿ ವಿಜಯನ್ ಅವರನ್ನ ಪ್ರಶ್ನಿಸಿದ ಸತೀಶನ್, ರಾಜ್ಯದ ಆರ್ಥಿಕ ಪರಿಸ್ಥಿತಿ ಕುರಿತು ಶ್ವೇತಪತ್ರ ಮಂಡಿಸುವ ಮೊದಲು ನಿಜವಾದ ಅಂಕಿಅಂಶಗಳ ಪರಿಶೀಲನೆ ನಡೆದಿತ್ತೆ ಅಂತ ಪ್ರಶ್ನಿಸಿದರು. ನಮ್ಮ ದೇಶದಲ್ಲಿ ಸಾಲ ಇಲ್ಲದ ರಾಜ್ಯ ಇಲ್ಲ. ಸೆಂಟ್ರಲ್ ಗವರ್ಮೆಂಟ್ ಇಂದ ಸ್ಟೇಟ್ ಗವರ್ಮೆಂಟ್ ವರೆಗೂ ಸಾಲ. ರಾಜ್ಯವನ್ನ ಲಾಭಕ್ಕೆ ತರಬೇಕು ಅಂತ ಯಾರು ನಡೆಸಲ್ಲ, ತಾವು ಲಾಭ ಮಾಡ್ಕೋಬೇಕು ಅಂತ ಸರ್ಕಾರ ನಡೆಸ್ತಾರೆ. ಓಟ್ ಹಾಕಕ್ ಲಾಭ ಆಗ್ಲಿ, ಜನ ಓಟ್ ಹಾಕ್ಲಿ ಅಂತ ಯೋಜನೆ ಕೊಡ್ತಾರೆ. ತಾವು ದುಡ್ಡು ಮಾಡ್ಕೊಳ್ಳೋಣ ಅಂತ 100 ಕೋಟಿ ಎಲ್ಲ ಅಮುಕ್ ಕಳಿಸಿ 40 ಕೋಟಿ ಕಮಿಷನ್ ಇಸ್ಕೊಂಡು ಸೆಟ್ಲ್ ಆಗ್ತಾವ್ರೆ. ಎಲ್ಲಾ ಕಡೆ ಹೋಗಿದೆ. ಇದಕ್ಕೆಲ್ಲ ಯಾವ್ದೋ ಈ ಕಾಕ್ರೋಚ್ ಅಂತ ಬರುತ್ತೆ, ಸರಿಯಾದ ಲೀಡರ್ಗಳು ನಿಂತ್ಕೊಂಡ್ರೆ ಕಾಕ್ರೋಚ್ ಕೋಟ್ ಹಾಕ್ಬೋದು ಎಲ್ಲಪ್ಪ. ಆದ್ರೆ ಕಾಕ್ರೋಚ್ ಅಂದ್ರೆ ಕಾಂಗ್ರೆಸ್ ಅವರು ಕಾಕ್ರೋಚ್ ಟಿ ಶರ್ಟ್ ಹಾಕಬಿಡ್ತಾರೆ. ಜನ ಹೆಂಗ್ ನಂಬ್ತಾರೆ? ಕಾಕ್ರೋಚ್ ಅವ್ರ ಪಾಡ್ಗೆ ಅವ್ರು ಬಿಡ್ಬೇಕಪ್ಪ. ನಾನು ಕಾಕ್ರೋಚ್ ಅಂತ ಕಾಂಗ್ರೆಸ್ ಅವ್ರು ಹಾಕತ್ತಾರೆ. ಕಾಂಗ್ರೆಸ್ ವೋಟು ಸ್ಪ್ಲಿಟ್, ಕಾಕ್ರೋಚ್ ನಡುವೆ ಸ್ಪ್ಲಿಟ್, ಮತ್ತೆ ಬಿಜೆಪಿ ಗೆಲ್ತದಪ್ಪ. ಇಲ್ಲ ಎಲ್ಲ ಅಧಿಕೃತವಾಗಿ ಪಾರ್ಟಿಗೆ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಪಾರ್ಟಿ ಸೇರ್ಕೋಬೇಕು.